ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಏರುತ್ತಿರುವ ಬಿಸಿಲಿನ ತಾಪಮಾನ ಜನರನ್ನ ಕಂಗೆಡಿಸುತ್ತಿದ್ದು, ವಿಶೇಷವಾಗಿ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸುವಂತೆ ವೈದ್ಯರು ಮನವಿ ಮಾಡಿದರು. ಪ್ರಸ್ತುತ ಬಿಸಿಲಿನ ತೀವ್ರತೆಗೆ ಗರ್ಭಿಣಿಯರಲ್ಲಿ ಸುಸ್ತು, ತಲೆಸುತ್ತು, ಕೈಕಾಲು ಊತ, ವಾಂತಿ, ವಾಕರಿಕೆ ಹಾಗೂ ಹೆಚ್ಚು ಬಾಯಾರಿಕೆ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ತಜ್ಞರು ತಿಳಿಸಿದ್ದಾರೆ. ಇನ್ನು ಬೇಸಿಗೆ ಮುಗಿಯುವವರೆಗೆ ಗರ್ಭಿಣಿಯರು ವಿಶೇಷ ಎಚ್ಚರಿಕೆ ವಹಿಸಬೇಕು. ಹೆಚ್ಚು ಹೊತ್ತು ಬಿಸಿಲಿನಲ್ಲಿ ಇರುವುದನ್ನು ತಪ್ಪಿಸಿ ನೆರಳು ಪ್ರದೇಶಗಳಲ್ಲಿ ಇರುವುದೇ ಉತ್ತಮ ಎಂದು ಸಲಹೆ ನೀಡಿದ್ದಾರೆ. ಪ್ರತಿದಿನ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯಬೇಕು. ಸಡಿಲವಾದ ಕಾಟನ್ ಬಟ್ಟೆಗಳನ್ನು ಧರಿಸಬೇಕು. ತಂಪಾದ ಗಾಳಿ ಬೀಸುವ ಸ್ಥಳಗಳಲ್ಲಿ ವಿಶ್ರಾಂತಿ ಪಡೆಯಬೇಕು ಎಂದು ಚಿಕ್ಕಬಳ್ಳಾಪುರ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವೈದ್ಯೆ ಡಾಕ್ಟರ್ ಹರಣಿ ಹೇಳಿದ್ದಾರೆ. ಆರೋಗ್ಯದ ದೃಷ್ಟಿಯಿಂದ ಯಾವುದೇ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುವಂತೆ ವೈದ್ಯರು ಸೂಚಿಸಿದ್ದಾರೆ. ಈ ಬಿಸಿಲು ಎಸ್ಪೆಷಲಿ ಈ ವರ್ಷದಿಂದ ಬಿಸಿಲು ತುಂಬ ಜಾಸ್ತಿ ಆಗಿದೆ. ಈಗಲೇ ಇನ್ನು ಏಪ್ರಿಲ್ ಮಂತಲ್ಲೇ 35-37 ಡಿಗ್ರೀಸ್ ತನಕ ಹೋಗ್ತಿದೆ. ಇನ್ನು ಮುಂದಿನ ಬರೋ ಕಾಲದಲ್ಲಿ ಮೇ ಜೂನಲ್ಲೆಲ್ಲ 40 ಡಿಗ್ರೀಸ್ ಮೇಲೆ ಖಂಡಿತ ಆಗೋ ಚಾನ್ಸಸ್ ಇರೋದ್ರಿಂದ ಸರ್ಕಾರನೂ ಸಹ ಎಲ್ಲರಿಗೂ ಏನೇನು ಮಾಡಬೇಕು, ಏನು ಮಾಡಬಾರ್ದು ಮತ್ತು ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಈ ಹೀಟ್ ರಿಲೇಟೆಡ್ ಇಲ್ನೆಸಸ್ ಬರ್ದಿರೋ ಥರ ಅಂತ ಹೇಳಿ ಒಂದು ಪ್ರಕಟಣೆನೇ ಕೊಟ್ಟಿದ್ದಾರೆ. ಅದೆಲ್ಲರೂ ಫಾಲೋ ಮಾಡಿ. ಅದ್ರ ಜೊತೆಗೆ ಎಸ್ಪೆಷಲಿ ಪ್ರೆಗ್ನೆನ್ಸಿಗೆ ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನಾನು ಹೇಳ್ತೇನೆ. ಎಲ್ಲರೂ ತಿಂಗಳ ಚೆಕಪ್ಪಿಗೆ ಹೋಗಬೇಕು. ಕೆಲವೊಂದೊಂದು ಸತಿ ಡೇಟ್ ಹತ್ತಿರ ಬಂದಾಗೆಲ್ಲ ವಾರ ಚೆಕಪ್ಪಿಗೆ ಕರಿತೀವಿ. ಅಂಥ ಟೈಮಲ್ಲೆಲ್ಲ ಎಲ್ಲರೂ ಬಸ್ ಸಿಗಲ್ಲ ಮೇಡಮ್ ಅಂತ ಹೇಳಿ 11 ಗಂಟೆ ಮೇಲೆ ಮಧ್ಯಾಹ್ನ 1 ಗಂಟೆಯಲ್ಲಿ ನಮ್ಮ OPD ಫುಲ್ ಬ್ಯುಸಿ ಆಗಿಬಿಡುತ್ತೆ. ಆ ಥರ ಬರ್ದಿರ ಯಾವುದಾದ್ರೂ ವೆಹಿಕಲ್ ಸೌಲಭ್ಯ ತೊಗೊಂಡಾದರೂ ಸರಿ, ಇಲ್ಲ ಆ್ಯಂಬುಲೆನ್ಸಲ್ಲಾದರೂ ಪರವಾಗಿಲ್ಲ, ಬೆಳಗ್ಗೆನೇ ಅಂದರೆ 11 ಗಂಟೆಗಿಂತ ಮುಂಚೆನೇ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಇಲ್ಲ 4 ಗಂಟೆ ಮೇಲೆ ಆದರೂ ಸರಿ ಚೆಕಪ್ಗೆ ಬರೋದು ಒಳ್ಳೆಯದು. ಬಾಯಾರಿಕೆ ಇದ್ದರೂ ಇಲ್ಲದೆ ಹೋದರೂ ಸಹ ನೀರು ಚೆನ್ನಾಗಿ ಕುಡಿಯೋದು. ನೀರೇ ಕುಡಿಯೋಕ್ಕಾಗಲಿಲ್ಲ ಅಂದರೂ ಮಜ್ಜಿಗೆ, ಎಳ್ನೀರು ಪ್ಲಸ್ ಏನಾದರೂ ಮನೇಲಿ ಮಾಡ್ಕೊಂಡಿರೋ ಜ್ಯೂಸಸ್ ಈ ಥರ ಎಲ್ಲ ಸ್ವಲ್ಪ ಚೆನ್ನಾಗಿ ತೊಗೋಬೇಕು. ತುಂಬ ಲೂಸ್ ಕಾಟನ್ ಡ್ರೆಸ್ಸಸ್ ಹಾಕ್ಕೋಬೇಕು. ಡಾರ್ಕ್ ಕಲರ್ ಡ್ರೆಸ್ಸಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಬಿಸಿಲಲ್ಲಿ ಏನಾದರೂ ಹೋಗಬೇಕು ಅಂದ್ಕೊಂಡ್ರೂ ಸಹ ಆ ಟೈಮ್ಸಲ್ಲಿ ಛತ್ರಿ ಅಥವಾ ಟೋಪಿ ತಗೊಂಡು ಆದಷ್ಟು ನೆರಳಿನ ಪ್ರದೇಶದಲ್ಲೇ ಹೋಗೋದು ಉತ್ತಮ. ಮನೇಲೇ ಇದ್ದಾಗ ಆದಷ್ಟು ಮಧ್ಯಾಹ್ನ ಟೈಮಲ್ಲಿ ಹೈ ಪ್ರೋಟೀನ್ ಡಯಟ್ಸ್ ಎಲ್ಲ ಒಂಚೂರು ಅವಾಯ್ಡ್ ಮಾಡಬೇಕು. ತುಂಬ ಸಾಲ್ಟ್ ಇರೋವಂಥದ್ದು ORS ಪ್ಯಾಕೆಟ್ಸ್ ಬೇಕಾದರೂ ತೊಗೋಬಹುದು. ಯಾವಾಗಾದರೂ ತುಂಬ ಸುಸ್ತಾಯಿತು, ತಲೆ ಸುತ್ತ ಥರ ಬರ್ತಾ ಇದೆ ಅಥವಾ ಕೈ ಕಾಲೆಲ್ಲ ಊತ ಬರ್ತಿದೆ ಅಂತಂದರೆ ಅತಿ ಬೇಗ ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿದ್ರೆ ತುಂಬ ಉತ್ತಮ. ಪ್ರೆಗ್ನೆನ್ಸ್ ಅಂತಲೇ ಅಲ್ಲ, ಯಾರ್ಯಾರು ಬಿಸಿಲಿಗೆ ತುಂಬ ಎಕ್ಸ್ಪೋಸ್ ಆಗಿರ್ತಾರೋ ಅವರಿಗೆ ಹೀಟ್ ರ್ಯಾಷಸ್ ಆಗುತ್ತೆ. ಕೆಂಪು ಆಗಿ ಸ್ಕಿನ್ ಮೇಲೆಲ್ಲ ಎಕ್ಸ್ಪೋಸ್ ಆಗಿ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚರ್ಮ ಫಸ್ಟ್ ಎಕ್ಸ್ಪೋಸ್ ಆಗೋದು. ಸೆಕೆಂಡ್ ಬಂದು ಹೀಟ್ ಎಡಿಮಾ ಅಂತ ಆಗಬಹುದು. ಅಂದರೆ ಕೈ ಕಾಲೆಲ್ಲ ಊತ ಬರೋದು ಪ್ಲಸ್ ಸುಸ್ತಾಗೋದು ಈ ಥರ ಎಲ್ಲ. ಅದು ಬಿಟ್ಟು ನೆಕ್ಸ್ಟ್ ಹೀಟ್ ಎಕ್ಸಾಷನ್ ಅಂತ ಆಗ್ಬೋದು. ಅಂದರೆ ಲೈಟ್ ಹೆಡೆಡ್ನೆಸ್ ಅಂತೀವಿ. ತಲೆ ತುಂಬ ಲೈಟ್ ಅನಿಸ್ತಿದೆ, ತಲೆ ಸುತ್ತಾ ಇರೋ ಥರ ಅನಿಸ್ಬಹುದು, ಅಥವಾ ವಾಮಿಟಿಂಗ್ ಸೆನ್ಸೇಷನ್ಸು, ತುಂಬ ಸುಸ್ತಾಗ್ತಿದೆ, ಮಸಲ್ ಕ್ರ್ಯಾಂಪ್ಸ್ ಬರಬಹುದು. ಹೀಟ್ ಸಿಂಕೋಪ್ ಅಂತ ಆಗಬಹುದು. ಅಂದರೆ ತುಂಬ ಸುಸ್ತಾಗಿ ಡಿಹೈಡ್ರೇಷನ್ ಜಾಸ್ತಿ ಆದಾಗ ತಲೆ ಸುತ್ತು ಬಂದು ಸಹ ಕೆಳಗಡೆ ಬಿದ್ದು ಹೋಗ್ಬೋದು. ಇದು ಎಲ್ಲ ಆಗಿ ತುಂಬ ಸಿವಿಯರ್ ಫಾರ್ಮ್ಸ್ ಕೆಲವೊಬ್ಬರಿಗೆ ಹೀಟ್ ಸ್ಟ್ರೋಕ್ ಆಗ್ಬೋದು. ಅಂಥ ಟೈಮ್ಸಲ್ಲಿ ಅದಕ್ಕಿಂತ ಮುಂಚೆ ಅವ್ರಿಗೆ ಡಿಸೋರಿಯಂಟೇಷನ್ ಆಗ್ತಾರೆ, ಪ್ರಜ್ಞೆ ತಪ್ಪತ್ತೆ. ಪ್ರಜ್ಞೆ ತಪ್ಪಿದ ಮೇಲೂ ಕೆಲವೊಂದೊಂದು ಸತಿ ಫಿಟ್ಸ್ ಎಲ್ಲ ಬಂದು ಸಿವಿಯರ್ CNS ಡ್ಯಾಮೇಜ್ ಸಹ ಆಗೋ ಚಾನ್ಸಸ್ ಇರುತ್ತೆ. ಹೀಟ್ ಸ್ಟ್ರೋಕ್ ಆಗಿ ತುಂಬ ಸೀರಿಯಸ್ ಆದರು ಅಂದರೆ ಕೆಲವೊಬ್ಬರಿಗೆ ಮರಣ ಸಹ ಹೊಂದ್ಬೋದು. ಆಲ್ರೆಡಿ ಪ್ರೆಗ್ನೆಂಟ್ ಲೇಡೀಸು ನಮ್ಮವರೆಲ್ಲರೂ ಅಷ್ಟು ಚೆನ್ನಾಗಿ ನೀರಿನ ಅಂಶ ಬಳಸೋದೇ ಇಲ್ಲ. ಅವ್ರು ದೇ ಆರ್ ಮೋರ್ ಪ್ರೋನ್ ಫಾರ್ ಥ್ರಾಂಬೋಸಿಸ್. ಅಂಥದ್ರಲ್ಲಿ ಈ ಥರ ಡಿಹೈಡ್ರೇಷನ್ ಇದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ. ಅವರು ನಾ ಹೇಳ್ದಂಗೆ ಮುಂಚೆನೇ ಬಾಯಾರಿಕೆ ಇಲ್ಲದೆ ಹೋದರೂ ಸಹ ಹೈಡ್ರೇಷನ್ ಚೆನ್ನಾಗಿ ತೊಗೊಳ್ತಾ ಇರಬೇಕು. ಪ್ರತಿ 1-1.5 ಅವರಿಗೆ ಒಂದೊಂದು ಗ್ಲಾಸ್ ನೀರು ಕುಡಿತಾ ಇದ್ದರೆ ಖಂಡಿತ ಹೈಡ್ರೇಷನ್ ಚೆನ್ನಾಗಿರುತ್ತೆ. ORS ಪ್ಯಾಕೆಟ್ಸು ಸಹ ಯಾವಾಗಲೂ ಮನೇಲಿ ಅವೈಲಬಿಲಿಟಿ ಇಟ್ಕೊಂಡ್ರೆ ಒಳ್ಳೆಯದು. ಒಟ್ಟಾರೆ ಬೇಸಿಗೆಯ ಬಿಸಿಲಿನ ನಡುವೆಯೂ ಗರ್ಭಿಣಿಯರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.